ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ, ಈ ಕ್ಷೇತ್ರವನ್ನ ರಾಜ್ಯದ ನಾಯಕರು ಕಡೆಗಣಿಸಿದ್ದಾರೆ. ಈ ಕ್ಷೇತ್ರಕ್ಕೆ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಅನ್ನುವಂತ ಅಸಮಾಧಾನವನ್ನ ಶಾಸಕ NY ಗೋಪಾಲಕೃಷ್ಣ ಅವರು ಹೊರಹಾಕುವ ವಿಚಾರ ಏನಿದೆ ಇದು ಮುಂದುವರೆದು ಇವತ್ತು ಕ್ಷೇತ್ರ ಅಭಿವೃದ್ಧಿ ಇಲ್ಲದೆ ಕುಂಠಿತಗೊಂಡಿದೆ. ಆ ಕ್ಷೇತ್ರವನ್ನ ಆಂಧ್ರಕ್ಕೆ ಸೇರಿಸಿ ಎನ್ನುವಂತ ವಿವಾದಾತ್ಮಕ ಹೇಳಿಕೆ ರಾಜ್ಯಾದ್ಯಂತ ಒಂದು ವಿವಾದಕ್ಕೆ ಕಾರಣ ಆಗಿದೆ. ಸ್ವಕ್ಷೇತ್ರದ ಮತದಾರರ ಆಕ್ರೋಶಕ್ಕೂ ಕಾರಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಏನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ 7 ಬಾರಿ ಗೆದ್ದು ಶಾಸಕರಾಗಿರ್ತಕ್ಕಂಥ NY ಗೋಪಾಲಕೃಷ್ಣ ಅವರು ಈ ಬಾರಿಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಮನವಿಗಳನ್ನು ಕೂಡ ಮಾಡಿದ್ರು. ಆದರೆ ಸಚಿವ ಸ್ಥಾನ ಕೈತಪ್ಪಿದಂತ ಸಂದರ್ಭದಲ್ಲಿ ಅವರು ವಿಮುಖರಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಂಥದ್ದನ್ನ ರಾಜ್ಯದ ಎಲ್ಲಾ ಜನರು ಕೂಡ ಗಮನಿಸಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ T ರಘುಮೂರ್ತಿ ಅವರು ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ನಮಗೆ ಯಾವುದೇ ಬೇಸರ ಇಲ್ಲವನ್ನುವಂತ ಮಾತುಗಳನ್ನ ಸ್ವತಃ NY ಗೋಪಾಲಕೃಷ್ಣ ಅವರೇ ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ಇದೀಗ ಇತ್ತೀಚೆಗೆ ನಡೆದಂತ ಒಂದು ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆಯ ಸಂದರ್ಭದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರು ಈ ಕ್ಷೇತ್ರ ಸಣ್ಣದಾಗಿದೆ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಕ್ಷೇತ್ರದ ಜನರ ಅಭಿವೃದ್ಧಿ ಯೋಜನೆಗಳನ್ನ ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ, ಈ ಕ್ಷೇತ್ರದ ಶಾಸಕರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ವಿಚಾರದಲ್ಲಿ ರಾಜ್ಯದ ನಾಯಕರು ಕೂಡ ಕಡೆಗಣಿಸಿರ್ತಕ್ಕಂಥದ್ದು. ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲೂ ಕೂಡ ಕಡೆಗಣಿಸಿರ್ತಕ್ಕಂಥದ್ದು. ಈ ಕ್ಷೇತ್ರ ಸಣ್ಣದಾಗಿರೋದ್ರಿಂದ ರಾಜ್ಯದ ನಾಯಕರು ನಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನುವಂತ ಅಸಮಾಧಾನವನ್ನ ಹೊರಹಾಕುವುದರ ಜೊತೆಗೆ ಈ ಕ್ಷೇತ್ರವನ್ನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಇದೆ, ಇದನ್ನ ಆಂಧ್ರಕ್ಕಾದ್ರೂ ಸೇರಿಸಿ ಅಥವಾ ಪಕ್ಕದ ಚಳ್ಳಕೆರೆಗಾದ್ರೂ ಸೇರಿಸಿ ಅಭಿವೃದ್ಧಿ ಪಡಿಸಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇದರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಯಾಕೆಂತ ಹೇಳಿದ್ರೆ, ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿರ್ತಕ್ಕಂಥವ್ರು 7 ಬಾರಿ ಶಾಸಕರಾಗಿ ಈ ತಾಲೂಕನ್ನ ಈ ಕ್ಷೇತ್ರವನ್ನ ಪ್ರತಿನಿಧಿಸಿರುವಂತವ್ರು ಈ ರೀತಿಯ ಅಸಡ್ಡೆಯ ಮಾತುಗಳನ್ನ, ಈ ರೀತಿ ಅಪಮಾನ ಮಾಡುವಂತ ಮಾತುಗಳನ್ನ ಹೇಳಿರತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಮತದಾರರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವರ ಹೇಳಿಕೆಗೆ ಎಲ್ಲ ಕಡೆಯಿಂದಲೂ ಕೂಡ ವಿರೋಧ ವ್ಯಕ್ತವಾಯಿತು. ಅದರಿಂದ ಅವರು ಮತ್ತೊಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಮಾತಿನ ಬರದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಪಕ್ಕದ ಬಳ್ಳಾರಿಗೆ ಸೇರಿಸಿ ಅಭಿವೃದ್ಧಿ ಪಡಿಸುವಂತ 371Jಗೆ ಸೇರಿಸಿದ್ರೆ ಸಾಕಷ್ಟು ಅನುದಾನಗಳು ಸಿಗ್ತವೆ, ಇದನ್ನ ಅಭಿವೃದ್ಧಿ ಪಡಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡುವಂತ ಬರದಲ್ಲಿ ಈ ರೀತಿ ತಪ್ಪಾಗಿದೆ, ಇದಕ್ಕೆ ನಾನು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ, ಇದು ಉದ್ದೇಶಪೂರ್ವಕವಾಗಿ ನಾನು ಹೇಳಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿದ್ರು ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು. ಅವರ ಅಸಮಾಧಾನವನ್ನು ಹೊರಹಾಕುವಂತ ಸಂದರ್ಭದಲ್ಲಿ ಸಹಜವಾಗಿ ಅವರು ಈ ಕ್ಷೇತ್ರವನ್ನ ಆಂಧ್ರಕ್ಕೆ ಸೇರಿಸಿ ಅನ್ನುವಂಥ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಇವತ್ತು ಚಿತ್ರದುರ್ಗ ಜಿಲ್ಲಾ ಕೇಂದ್ರದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿರುವಂತ ಕನ್ನಡ ಪರ ಸಂಘಟನೆಗಳು ಅವರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, ಏನು ಜವಾಬ್ದಾರಿಯುತ ಶಾಸಕರಾಗಿರ್ತಕ್ಕಂಥ ಇವರು ಇಷ್ಟೊಂದು ನಿರ್ಲಕ್ಷ್ಯದ ಮತ್ತು ಅಸಡ್ಡೆಯ ಮಾತುಗಳನ್ನ ಆಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ರಾಜ್ಯದ, ನಮ್ಮ ಕ್ಷೇತ್ರದ ಈ ಜನರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತ ಹೇಳಿಕೆಯಾಗಿದೆ. ಇದನ್ನ ನಾವು ಖಂಡಿಸುತ್ತೇವೆ. ಇವರು ಇದರ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹ ಮಾಡುವುದರ ಮೂಲಕ ಯುವ ಕರ್ನಾಟಕ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಶಾಸಕರ ಹೇಳಿಕೆಯ ವಿರುದ್ಧವಾಗಿ ಕ್ಷೇತ್ರವನ್ನ ಆಂಧ್ರಕ್ಕೆ ಸೇರಿಸಿ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿ ಈಗ ಅವರು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಶಾಸಕರ ವಿರುದ್ಧ ರಾಜೀನಾಮೆಗೆ ಆಗ್ರಹವನ್ನು ಪಡಿಸಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.